ಇವತ್ತು ನಮ್ಮ ಕರ್ನಾಟಕದ ವೀಕ್ಷಕರಿಗೆ ಏನ್ ತೋರ್ಸೋರದ್ರಿ? ರಸ್ಮಲೈ. ವಾ 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 ರಸ್ಮಲೈ ರೆಡಿ ಆಯ್ತು, ಟೇಸ್ಟ್ ಮಾಡ್ರಿ. ನಾನು ಫುಲ್ ಸಾಫ್ಟ್ ಆಗೈತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು. ಸಾಲಿಗಳಂತರೂ ಚಾಲು ಅದು, ನಾವು ಹೋಗಿ ಸಾಲ್ಯಾಗ ಕೂತ್ವಿ, ಆದ್ರೆ ಟೀಚರ ಬಂದಿದ್ದಿಲ್ಲ. ಆದ್ರೆ ಇವತ್ತು ನಮ್ಮ ಟೀಚರ ವಾಪಸ್ ಬಂದಾರ. ಬರ್ರಿ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ, ಯಾರು ಅಂತೇಳಿ ನೋಡೋಣ ಅಂತ. ಪ್ಲೀಸ್ ವೆಲ್ಕಮ್ ಪೂಜಾ ಮೇಡಮ್ ಆನ್ ಸ್ಟೇಜ್ ಪ್ಲೀಸ್. ಮೇಡಮ್ ನಮಸ್ಕಾರ ರೀ. ನಮಸ್ತೆ. ವೆಲ್ಕಮ್ ಬ್ಯಾಕ್. ಹೆಂಗದ್ರಿ? ಆರಾಮಣ್ಣ, ನೀವು? ನಾವು ಫಸ್ಟ್ ಕ್ಲಾಸ್ ಅದೇ ನೋಡ್ರಿ. ಮತ್ ಇವತ್ತ ನಮ್ಮ ಸಾಲಿಗೆ ಬಂದರಿ, ಕೈ ತುತ್ತು ಸಾಲಿಗೆ. ಅಂದ್ರೆ ಇದು ಒಂದು ಕಲ್ಸೋ ಅಂತ ಪ್ಲಾಟ್ಫಾರ್ಮ್ ಹೌದು. ಅದ್ರ ಸಲುವಾಗಿ ಟೀಚರ್ ಅಂತ ವೆಲ್ಕಮ್ ಮಾಡೋದ ನಿಮ್ಮನ್ನ. ಇವತ್ತು ನಮ್ಮ ಕರ್ನಾಟಕದ ವೀಕ್ಷಕರಿಗೆ ಏನ್ ತೋರ್ಸೋರದ್ರಿ? ರಸ್ಮಲೈ. ವಾ ವಾ ವಾ. ಸೊ ಸಾಲಿ ಸ್ಟಾರ್ಟ್ ಆಗೈತೆ ಅಂತ ಖುಷಿಗೆ ಮೇಡಮ್ ಅವರ ಸ್ವೀಟ್ ಮಾಡ್ಲಿಕ್ಕೆ ಸ್ವೀಟ್ ಮಾಡಕತ್ತಾರ. ಬರಂಗಿತ್ತಂದ್ರೆ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಅಂತ. ರಸ್ಮಲೈ ಮಾಡ್ಲಿಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಹಾಲು, ಸಕ್ಕರೆ, ವಿನೆಗರ್, ಫುಡ್ ಕಲರ್, ಕೇಸರ್, ಏಲಕ್ಕಿ ಪೌಡರ್. ಫುಡ್ ಕಲರ್ ಬೇಕಾದ್ರೆ ಹಾಕೋಬಹುದು, ಇಲ್ಲಂದ್ರೆ ಇಲ್ಲ, ನಡೀತೈತೆ. ಆಪ್ಷನಲ್. ಓಕೆ, ಹಂಗಿತ್ತಂದ್ರೆ ಫಸ್ಟಿಗೆ ಏನ್ ಸ್ಟೆಪ್ ಮಾಡೋರದ್ರಿ? ನಾನು ನಿಮ್ಗೆ ಏನ್ ಕೊಡ್ಲಿ? ಫಸ್ಟ್ ಈ ಹಾಲನ್ನ ಕಾಸ್ಕೋಬೇಕು. ಸೊ ಎಷ್ಟು ಹಾಲು? 1 ಲೀಟರ್ ತಗೊಂಡಿದ್ರೆ ದೊಡ್ಡ ಪಾತ್ರೆನ ಕೊಡ್ತೇನೆ ನಿಮ್ಗೆ. ಇತ್ತೋರಿ ಒಂದ್ ದೊಡ್ಡದ ಪಾತ್ರೆ. ಗ್ಯಾಸ್ ಹಚ್ಚೇನ್ರಿ, ಈ ಸೈಡ್ ಬಂದ್ಬಿಡ್ರಿ. ಇವಾಗ ನೋಡ್ರಿ, ನಾನು 1 ಲೀಟರ್ ಹಾಲು ತಗೊಂಡೇನಿ. ಈಗ 1 ಲೀಟರ್ ಹಾಲು ತಗೊಂಡೇನಿ ನಾನು. ಈಗ ಸ್ವಲ್ಪ ಗರಂ ಆಗ್ಬೇಕು. ಗರಂ ಆದ್ಮೇಲೆ ನಾವು ಸ್ವಲ್ಪ ವಿನೆಗರ್ ಹಾಕೊಂಡ್ವಿ ಅಂದ್ರೆ ಅದು ಹಾಲು ತಾನ ಹೊಡಿತದ. ಓಕೆ, ಸೊ ಫಸ್ಟ್ ಸ್ಟೆಪ್ ಅಂದ್ರೆ ಹಾಲು ಹೊಡ್ಕೋಬೇಕು. ಈಗ ಹಾಲಂತ ಕುದಿಲಿಕ್ಕತ್ತದ. ಇದಕ್ಕೆ ವಿನೆಗರ್ ನಾನು ಈಗ ಜಸ್ಟ್ 2 ಸ್ಪೂನ್ ಹಾಕೋತೇನೆ. ಬಟ್ ಅದು ಹಾಲು ಹೆಂಗ್ ಹೊಡಿತೈತಿ ನೋಡ್ಕೊಂಡು ನೀವು ಹಾಕೋಬೇಕು. ಓಕೆ. ಸೊ ಹಾಲು ಕುದಿಯೋ ಟೈಮ್ನಾಗ ವಿನೆಗರ್ ಹಾಕಬೇಕು, ಅಂದ್ರೆ ಹಾಲು ಹೊಡಿತದ. ಈಗ ನೋಡ್ರಿ, ನಿಮ್ಗೆ ಕಾಣತ್ತದಲ್ಲ? ಹೌದು. ಎಷ್ಟು ಫಾಸ್ಟ್ ಅದ್ರ ರಿಯಾಕ್ಷನ್ ಆಗ್ತದೆ. ಇನ್ನೊಂದು ಸ್ಪೂನ್ ಹಾಕೋತೀನಿ. ಅಂದ್ರೆ ಭಾಳನೂ ಹಾಕಬಾರ್ದು. ಕರೆಕ್ಟ್. ಈಗ ಅದು ಪೂರ್ತಿ ನೀರ್ ಸಪ್ರೇಟ್ ಮತ್ತು ಗಟ್ಟಿನ ಹಾಲು ಸಪ್ರೇಟ್ ಹಾಕೊಂಬಿಟ್ಟ ಕುದಿಸ್ಬೇಕು. ಓಕೆ. ನಾವು ವಿನೆಗರ್ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಪನ್ನೀರ್ ನಮಗೆ ಬರ್ತದೆ. ನೀವು ಸ್ವಲ್ಪ ವಿನೆಗರ್ ಹಾಕಿದ್ರಿ ಅಂದ್ರೆ ಅದು ಪನ್ನೀರ್ ಜಾಸ್ತಿ ಬರುತ್ತೆ. ಈಗ ನೀವು ನೋಡ್ಬೋದು, ನೀರ್ ಬೇರೆ ಆಮೇಲೆ ಹಾಲು ಬೇರೆ ಆಗತ್ತೆ. ಇಲ್ಲಿ ನೋಡ್ರಿ, ಕ್ಲಿಯರ್ ಆಗಿ ಕಾಣಿಸ್ತದ. ಸೊ ಈಗ ಹಾಲು ಹೊಡಿತು. ಈಗ ನೆಕ್ಸ್ಟ್ ಸ್ಟೆಪ್ ಇದನ್ನ ಸೋಸ್ಕೋಬೇಕು. ಸ್ವಲ್ಪ ತಣ್ಣಗಾಗ್ಲಿ. ಈಗ ನೋಡತ್ತೀರಿ, ಹಾಲು ಹೊಡೆದ್ ಪನ್ನೀರ್ ಅಂದ್ರೆ ರೆಡಿ ಆಗೈತಿ. ಇದನ್ನ ಒಂದ್ ಕಡೆ ಸೋಸ್ಕೊಂಡ್ ಬಿಡೋಣ. ಸರಿ, ಇಲ್ಲೇ ಅರ್ಬಿ ಹಾಕಿ ಒಂದು ಕೆಳಗಡೆ ಬಾಂಡಿ ಇಟ್ಟೇವಿ, ಹಾಕ್ಬಿಡ್ರಿ. ಇದು ಮ್ಯಾಲೆ ಬರೋದೆಲ್ಲ ಪನ್ನೀರ್. ಮನಿ ಒಳಗೆ ಹೆಲ್ದಿ ಪನ್ನೀರ್ ರೆಡಿ. ನೀವು ಬೇಡ ಅಂತಂದ್ರೆ ಹೊರಗಡೆಯಿಂದ ಪನ್ನೀರ್ ತಗೊಂಬಂದು ರೆಡಿ ಡೈರೆಕ್ಟ್ ಮಾಡ್ಬೋದು ಇಲ್ಲಿಂದ್ರ. ಬಟ್ ನಾವು ಹೆಲ್ದಿ ಪನ್ನೀರ್ ತಿನ್ಬೇಕು ಅಂದ್ರೆ ಮನೆ ಒಳಗೆ ರೆಡಿ ಮಾಡ್ಕೋಬೇಕು. ಚೀಪ್ ಆ್ಯಂಡ್ ಬೆಸ್ಟ್. ಹೊರಗಡೆ ಹೋದ್ರೆ ಪನ್ನೀರ್ ಭಾಳ ಕಾಸ್ಟ್ಲಿ ಅದ. ಈಗ ಇದನ್ನ ಈ ಥರ ಅರ್ವಿ ಒಳಗೆ ಹಾಕಿ ಹಿಂಡಿ, ನೀರು ಬೇರೆ ಆಗ್ತದೆ, ಪನ್ನೀರ್ ಬೇರೆ ಬರ್ತದೆ. ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹಿಂಡ್ಕೊಂಡ ತಕೊಂಡ್ಬಿಡ್ರಿ. ಈಗ ಈ ಪನ್ನೀರನ್ನ ಹಿಂಡ್ಕೊಂಡು ತಗೊಂಡೇನ, ಇದನ್ನಿದ್ರೊಳಗೆ ಹಾಕಿ ಸ್ವಲ್ಪ ನಾದೋನು. ಹಿಟ್ಟು ಹೆಂಗ್ ನಾದ್ತಿರಲ್ಲ ಆ ತರ ಸ್ವಲ್ಪ ಈ ಪನ್ನೀರ್ ನಾದ್ಕೋಬೇಕು. ಇಲ್ಲಾಂದ್ರೆ ಅದು ಸರಿಯಾಗಿ ಬೌಲ್ ಆಗಂಗಿಲ್ಲ. ಅದಕ್ಕಾಗಿ ನಾದೋ ಮುಂದೆ ಯಾವ ತರ ನಾದ್ಬೇಕಂದ್ರ ಇಲ್ಲಿಂದ ನಾದ್ಬಾರ್ದ, ಇಲ್ಲಿಂದ ನಾದ್ಬೇಕು. ಅಂಗೈಲೆ ನಾದ್ಬೇಕು, ಯಾಕಂದ್ರೆ ಎಕ್ದಮ್ ಸಾಫ್ಟ್ ಬರ್ತದ. ನೀವು ಉಳ್ಕಿದ ಹಿಟ್ಟೆಲ್ಲ ಏನ್ ಮಾಡ್ತೀರಿ, ಪೂರಾ ಕೈಲೇ ನಾದ್ತೀರಿ. ಬಟ್ ಈ ಪನ್ನೀರ್ ಅಂಗೈಲೆ ನಾದ್ಬೇಕು. ನೋಡ್ರಿ, ಎಲ್ಲದಕ್ಕೂ ಒಂದೊಂದು ಟೆಕ್ನಿಕ್ ಇರ್ತಾವ. ನೋಡ್ರಿ, ಈ ತರ ಸಾಫ್ಟ್ ಆಗಿ ಬರ್ಬೇಕು. ಈ ವಿಧಾನಕ್ಕೆ ಬರೋ ಮಟ್ಟ ನಾದ್ಕೋಬೇಕು. ಈಗ ಮುಂದೆ ಏನ್ ಮಾಡೋದ್ರಿ? ಇದನ್ನ ಸಣ್ಣ ಉಂಡಿ ಮಾಡ್ಕೋತೀರಿ. ನೋಡ್ರಿ, ನಾವ್ ಇದನ್ನ ಈಗ ಈ ರೀತಿ ನಾದಿ ಈ ಆಕಾರಕ್ಕೆ ತಗೋಬೇಕು. ಅಂದ್ರೆ ರೌಂಡ್ ಮಾಡಿ ಚಪ್ಪಟೆ ಮಾಡ್ತೀರಿ. ಈಗ ನೆಕ್ಸ್ಟ್ ಏನ್ ಮಾಡೋದ್ರಿ? ಮುಂದೆ ಪಾಕ ರೆಡಿ ಮಾಡ್ತೀರಿ. ಮೇಡಮ್ ರೀ, ಇಲ್ಲಿ ನಿಮ್ಗೊಂದು ಪ್ಯಾನ್ ಇಟ್ಟೇನಿ, ಗ್ಯಾಸ್ ಚಾಲು ಮಾಡೇನಿ. ಈ ಸೈಡ್ ಬಂದ್ಬಿಡ್ರಿ, ನಿಮ್ ಪಾಕ ಮಾಡೋರಂತ. ಈಗ 1 ಕಪ್ ನಾನು ಸಕ್ಕರೆ ತಗೊಂಡೇನಿ. ಈ ಸಕ್ಕರೆನ ಇದ್ರೊಳಗೆ ಹಾಕ್ತೀನಿ. 1 ಕಪ್ ಸಕ್ಕರೆಗೆ 3 ಕಪ್ ನೀರು ಹಾಕ್ಬೇಕು. ಇದು ಪೂರ್ತಿ ಕುದ್ದು ಸಕ್ಕರೆ ಕರಗಬೇಕು. ಈಗ ಇದ್ರೊಳಗೆ ಏನ್ ಹಾಕ್ತೀರಿ? ಮತ್ತೆ ಇಲ್ಲ, ಏನು ಹಾಕೋದಿಲ್ಲ. ಇವಾಗ ನೋಡ್ರಿ, ಸಕ್ಕರೆ ಪಾಕ ಕುದಿಯಾಕತ್ತದ. ಇದ್ರೊಳಗ ಇವನ್ನೆಲ್ಲಾನು ಹಾಕ್ತೀನಿ ನಾನು. ಸೊ ಲೋ ಮೀಡಿಯಂ ಫ್ಲೇಮ್ನಾಗ ಇದನ್ನ ಕುದಿಸ್ಕೋಬೇಕ್ರಿ. ಈ ರೆಸಿಪಿ ನೀವು ಎಲ್ಲಿ ಕಲ್ತ್ರಿ? ಆಕ್ಚುಲಿ ನಾನು ಯೂಟ್ಯೂಬ್ ನೋಡಿ ಕಲ್ತಿದ್ದೆ.
ಟೀಚರ್ ಇವತ್ತು ಕೆರೆಯ ನೀರನ್ನು ಕೆಳಗೆ ಚೆಲ್ಲಿದರು. ಈಗ ಸ್ವಲ್ಪ ಜೋರಿಟ್ಟೀನಿ, ಒಂದು 10 ನಿಮಿಷ ಅದು ಎಕ್ದಮ್ ಬಾಯ್ಲ್ ಆಗಲಿ. ಓಕೆ, ಬಾಯ್ಲ್ ಆದ್ರೆ ಏನಾಗ್ತದೆ ಅದ್ರೊಳಗೆ ಎಲ್ಲಾನು ರಸ ಹಿರ್ಕೋತದೆ. ಅದಕ್ಕೆ ಸ್ವಲ್ಪ ದೊಡ್ಡ ಆಗ್ತಾವ, ಎಕ್ಸ್ಪಾಂಡ್ ಆಗ್ತದೆ. ಅದು ಲಿಡ್ ಕ್ಲೋಸ್ ಮಾಡ್ತೀರಾ ಬ್ಯಾಡ್ರ? ಇಲ್ಲ, 2 ಸೆಕೆಂಡ್ ಇರ್ಲಿ ಅಲ್ಲ, ಫುಲ್ ಕುದೀಲಿ, ಆಮೇಲೆ ಆಫ್ ಮಾಡ್ತೀನಿ. ಇದು ಇವಾಗ ಕುದೀತಾ ಇದೆ ನೋಡತ್ತೀರಿ, ಈಗಿನ ಆಫ್ ಮಾಡ್ತೀನಿ ನಾನು. ಒಂದು 2 ಸೆಕೆಂಡ್ ತಣ್ಣಗಾಗ್ಲಿ. ಇದು ತಣ್ಣಗಾಗೋ ಮಟ್ಟ ಮತ್ತೆ ಮುಂದೆ ಏನ್ ಮಾಡೋಣ್ರಿ ನಾವೀಗ? ಈಗ ಮಲಾಯಿ ಮಾಡೋಣ. ಮಲಾಯಿ ಮಾಡೋಣ್ರಿ? ಓಕೆ. ಈಗ ಇನ್ನೊಂದು ಅರ್ಧ ಲೀಟರ್ ಹಾಲು ತಗೊಂಡೇನಿ. ಸೊ ಇದು ಮಲಾಯಿ ಸಲುವಾಗಿ. ಮಲಾಯಿ ಸಲುವಾಗಿ. ಈಗ ಇದಕ್ಕೆ ಏನ್ ಹಾಕೋತೀರಿ? ಇದಕ್ಕೆ ಸ್ವಲ್ಪ ಸಕ್ರಿ, ಆಮೇಲೆ ಒಂದು ಸ್ವಲ್ಪ ಫುಡ್ ಕಲರ್. ಓಕೆ, ಫುಡ್ ಕಲರ್ ಬೇಕಾದ್ರೆ ಆಪ್ಷನಲ್, ಬೇಕಾದ್ರೆ ನೀವು ಹಾಕೋಬಹುದು, ಬೇಡ ಬಿಡ್ಬೋದು. ಈಗ ಅರ್ಧ ಲೀಟರ್ ಹಾಲನ್ನ ಕಾಯಕ್ಕೆ ಇಟ್ಕೊಂಡೇನಿ. ಓಕೆ. ಇದಕ್ಕೆ ನಿಮಗೆ ಎಷ್ಟು ಸ್ವೀಟ್ ಬೇಕು ಅನಿಸ್ತದೆ, ಒಬ್ಬೊಬ್ರು ಜಾಸ್ತಿ ತಿಂತಾರ, ಒಬ್ಬೊಬ್ರು ಕಡಿಮೆ ತಿಂತಾರ. ನಾ ಮೀಡಿಯಂ ಹಾಕೋತೀನಿ. ಮೇಡಮ್ ಅವ್ರಿಗೆ ಗುರ್ತೈತೆ ನಮ್ಗೆ ಹೆಂಗೆ ಟೇಸ್ಟ್ ಬೇಕಂತೇಳಿ ಆ ರೀತಿ ಹಾಕತ್ತಾರ. ಒಟ್ಟ ಒಂದು ಅರ್ಧ ಲೀಟರ್ ಹಾಲಿಗೆ ಒಂದು ಹಾಫ್ ಕಪ್ ನಾನು ಸಕ್ಕರೆ ಹಾಕೊಂಡೇನಿ. 6 ರಿಂದ 7 ಚಮಚ ಸಕ್ಕರೆ, ಅರ್ಧ ಸ್ಪೂನ್ ಕಿತನು ಕಡಿಮೆ, ಒಂದು ಚಿಟಿಕಿ ಫುಡ್ ಕಲರ್. ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕೋಬಹುದು, ಬೇಡ ಬಿಡ್ಬೋದು. ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪೌಡರ್. ಯಾಲಕ್ಕಿ ಘಮ ಘಮ ಅಂತ ಸ್ಮೆಲ್ ಬರೋ ಸಲುವಾಗಿ, ತಿನ್ನಾಕಂದ್ರೆ ಟೇಸ್ಟ್ ಬರೋ ಸಲುವಾಗಿ. ಕರೆಕ್ಟ್ ರೀ ಮೇಡಮ್. ಈಗ ನೋಡ್ರಿ, ನಾವು ಪಾಕ್ ಒಳಗಿನ ತೆಗೆದು ಸ್ವಲ್ಪ ಹೆಣ್ಕೊಂಡೇವಿ. ಯಾಕಂದ್ರೆ ಭಾಳ ಇದ್ರೊಳಗ ಅದರ ರಸ ಇತ್ತಂದ್ರೆ ಭಾಳ ಸ್ವೀಟ್ ಅನಿಸ್ತದ. ಓಕೆ, ಆಲ್ರೆಡಿ ಅದ್ರಾಗೂ ಸ್ವೀಟ್ ಮತ್ತೆ ಇದ್ರೊಳಗೂ ಸ್ವೀಟ್ ತಿನ್ನಾಕ ಒಂಥರ ಭಾಳ ಸ್ವೀಟ್ ಹತ್ತದ. ಅದಕ್ಕಾಗಿ ಸ್ವಲ್ಪ ಪ್ರೆಸ್ ಮಾಡಿ ತಗೊಂಡೇನಿ. ಈಗ ತಗೊಂಡೇನಿ ನಾನೆಲ್ಲ. ಇದನ್ನೆಲ್ಲ ನಾ ಇದ್ರೊಳಗ ಇದು ಹಾಲು ಕುದೀತಿರ್ಬೇಕು. ಕುದಿಯುವಾಗ ಇದ್ರೊಳಗೆ ಹಾಕ್ಬಿಡ್ತೀನಿ. ಓಕೆ, ಇವಾಗ ಇದು ಕುದೀತಾ ಇದೇನ, ಒಂದು 10 ಮಿನಿಟ್ಸ್ ಇದನ್ನ ಆಫ್ ಮಾಡ್ಬಿಡೋನು. ಇದು ಒಂದು 10 ಮಿನಿಟ್ಸ್ ಆರ್ಲಿ, ಆಮೇಲೆ ನೀವು ಫ್ರಿಜ್ನಾಗ ಇಟ್ಕೊಂಡು ತಿನ್ಬೋದು. ಗರಂ ಟೈಮ್ದಾಗ ಇದು ಎಕ್ದಮ್ ಕೋಲ್ಡ್ ಆಯ್ತಂದ್ರೆ ಭಾಳ ಟೇಸ್ಟ್ ಬರ್ತದೆ. ಸೊ ಫ್ರಿಜ್ನಾಗ ಇಟ್ಕೊಂಡು ತಿಂದ್ರೆ ಜಬರ್ದಸ್ತ್ ಅನ್ಸ್ತದೆ. ಓಕೆ, ಆಲ್ ರೈಟ್. ಮತ್ತೆ ಕೇಸರ್ ತಗೊಂಡಿದ್ರಲ್ಲ, ಅದನ್ನ ಯೂಸ್ ಮಾಡ್ಲಿಲ್ಲ ನೀವು? ನನ್ನ ಮೇಲೆ ಡೆಕೋರೇಷನ್ಗಾಗಿ. ಓಕೆ, ಸೊ ಗಾರ್ನಿಶಿಗೆ ಕೇಸರನ್ನ ಯೂಸ್ ಮಾಡತ್ತಾರ ಮೇಡಮ್ ಅವ್ರು ಹೇಳಿದ್ರಿ. ಈಗ ಆಲ್ರೆಡಿ ರೆಡಿ ಆಗೈತಂತ. ಸೊ ನೀವು ಅಲ್ಲಿ ಮಟ್ಟ ಏನು ಮಾಡ್ತೀರಿ? ಬಡ ಹೋಗಿ ರಿಕ್ಯಾಪ್ ನೋಡ್ಕೊಂಬರಿ. ನಾನು ನಿಮ್ಗೆ ಟೇಸ್ಟ್ ನೋಡೋ ಮುಂದೆ ಸಿಗ್ತೀನಿ ಅಂತ. ವಿಶೇಷ ಸೂಚನೆ, ಯಾರು ಡೈರೆಕ್ಟ್ ಆಗಿ ರಿಕ್ಯಾಪ್ ನೋಡಕ್ ಬಂದಿರಲ್ಲ ಅವ್ರಿಗೆ ಹೇಳುದು ಏನಪ್ಪಾ ಅಂದ್ರ, ಬರೇ ರಿಕ್ಯಾಪ್ ನೋಡ್ಕೊಂಡು ಅಡ್ಗಿ ಮಾಡ್ತೀನಿ ಅಂದ್ರ ಅದು ಪರ್ಫೆಕ್ಟ್ ಆಗಂಗಿಲ್ಲ. ಅದಕ್ಕ ಪೂರ್ತಿ ವಿಡಿಯೋ ನೋಡಿ ಆದ್ಮೇಲೆ ರಿಕ್ಯಾಪ್ ನೋಡ್ರಿ, ಅಂದ್ರ ನೀವು ಮಾಡೋ ಅಡ್ಗಿ ಪರ್ಫೆಕ್ಟ್ ಆಕೇತಿ. ನೀವು ಮನಿ ಒಳಗ ಸ್ವೀಟ್ ಮಾರ್ಟ್ ಒಳಗ್ ಮಾಡುವಂತಹ ರಸ್ ಮಲಾಯಿನ ಮನಿ ಒಳಗ ಮಾಡ್ಬೇಕಂತಂದ್ರಣ ಲಘು ಪೆನ್ನ ಪೇಪರ್ ತಗೊಂಡು ರೆಡಿ ಆಗ್ರಿ. ಅದಕ್ಕ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನನ ಹೇಳ್ಕೊಡ್ತೀನಿ. ಹಾಲು 1.5 ಲೀಟರ್, ಸಕ್ಕರೆ ಅರ್ಧ ಬೌಲ್, ಫುಡ್ ಕಲರ್ ಅರ್ಧ ಟೇಬಲ್ ಸ್ಪೂನ್, ಏಲಕ್ಕಿ 2, ವಿನೆಗರ್ 4 ಟೇಬಲ್ ಸ್ಪೂನ್ ಮತ್ತು ಕೇಸರಿ ಅಲಂಕರಿಸಲು. ಮೊದಲಿಗೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದ್ರಾಗ ಹಾಲು ಹಾಕಿ, ಹಾಲು ಕುದಿಯೋ ಮುಂದೆ ಅದ್ರೊಳಗ ವಿನೆಗರ್ ಹಾಕಿ ಹಾಲನ್ನ ಒಡ್ಕೋರಿ. ಪನ್ನೀರು ಮತ್ತ ನೀರು ಸಪರೇಟ್ ಆಗೋ ಮಟ್ಟ ಕುದಿಸ್ಕೊಂಡು ಸೋಸ್ಕೊಂಡ್ರ ಪನ್ನೀರ್ ರೆಡಿ ಆಕೇತಿ. ಈಗ ಅಂಗೈಲಿ ಪನ್ನೀರನ್ನ ಮೆತ್ತಗ ಆಗೋ ಮಟ್ಟ ಚರ ನಾದ್ಕೋರಿ. ನಾದಿರೋ ಪನ್ನೀರನ್ನ 1 ರೂಪಾಯಿ ಆಕಾರದಂಗ ಗಾಲಿ ಮಾಡ್ಕೊಂಡ್ ಇಟ್ಕೋರಿ. ಪ್ಯಾನ್ ಒಳಗ ಸಕ್ರಿ ಅದ್ರ 3 ಪಟ್ಟು ನೀರು ಹಾಕಿ ಪಾಕ ರೆಡಿ ಮಾಡ್ಕೊಂಡು, ಪಾಕ ಕುದಿಯೋ ಮುಂದೆ ರೆಡಿ ಮಾಡಿಟ್ಟಿರೋ ಪನ್ನೀರಿನ ಗಾಲಿನ ಅದ್ರೊಳಗ ಹಾಕಿ ಕುದಿಸ್ಕೊಂಡು ತಣ್ಣಗಾಗಕ್ ಬಿಡ್ರಿ. ಮತ್ತೊಂದ್ ಬಾಂಡಿ ಒಳಗ ಹಾಲು, ಅದಕ್ಕೆ ತಕ್ಕಷ್ಟು ಸಕ್ರಿ, 1 ಚಿಟಿಕೆ ಫುಡ್ ಕಲರ್, ಏಲಕ್ಕಿ ಪುಡಿ ಹಾಕಿ ಹಾಲನ್ನ ಕುದಿಸ್ರಿ. ಕುದಿಯೋ ಹಾಲು ಒಳಗ ಸಕ್ರಿ ಪಾಕದಾಗ ಕುದಿಸಿಟ್ಟಿರೋ ಪನ್ನೀರಿನ ಗಾಲಿನ ಸ್ವಲ್ಪ ಪ್ರೆಸ್ ಮಾಡಿ ಪಾಕ ತೆಗೆದು ಕುದಿಯೋ ಹಾಲು ಒಳಗ ಹಾಕಿ 2 ನಿಮಿಷ ಕುದಿಸಿದ್ರ ಸಿಹಿಯಾದಂತಹ ರಸ್ ಮಲಾಯಿ ರೆಡಿ. ಓಕೆ, ಫೈನಲಿ ರಸ್ ಮಲಾಯಿ ರೆಡಿ ಆಯ್ತು. ಟೇಸ್ಟ್ ಮಾಡಿ. ನಮ್ಮ ಶ್ವೇತಾ ಅವರು ಕ್ಯಾಮ್ರಾ ಏನು ನಿಂತಿರ್ತಾರೆ ಹೇಳ್ತೀನಿ. ಅದು ನೋಡಿದ ಕೂಡಲೇ ಬಾಯಾಗ ನೀರು ತಿನ್ಬೇಕಂತ ಅನಿಸ್ತೈತಿ. ಅದಕ್ಕೆ ಪಟ್ ನೋಡಿ ಬಂದ್ಬಿಡ್ತೇನೆ. ಸಾಫ್ಟ್ಲಿ ಕಟ್ ಆತ್ ನೋಡೋದು, ಹಿಂಗೆ ಒಂದು ಬೈಟಿಂಗ್. ಹಿಂಗೆ ಚಮಚ ಇಟ್ಟು ಹಿಂಗೆ ಒತ್ತು ಕೊಡ್ದ ಕಟ್ ಆತದ. ನಾನು ಫುಲ್ ಸಾಫ್ಟ್ ಆಗೈತೆ. ನಾನು ತಿಂತೇನೆ, ತಿನ್ರಿ. ಫುಲ್ ಸಾಫ್ಟ್, ಬಾಯಿಗೆ ಇಟ್ರೆ ಕರ್ಗಾತೈತೆ. ಅದ್ಭುತ. ಕಣ್ಣ ಮನ್ಯಾಗ ಪಟ್ನ ಮಾಡ್ಕೊಂಡು ತಿನ್ಬೋದು. ಸಣ್ಣವ್ರು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ. ಡೆಫಿನೆಟ್ಲಿ ಇಷ್ಟ ಆಗ್ತದೆ. ಯಾಕಂದ್ರೆ ನಾವು ಹೊರಗಡೆ ತಿಂದೇವಿ ಇದನ್ನು. ಒಂದು ಪೀಸಿಗೆ 40-45 ರೂಪಾಯಿ ತಗೋತಾರೆ ಚಲೋ ಸ್ವೀಟ್ ಮಾರ್ಟ್ನಾಗ. ಕರೆಕ್ಟ್. ಒಂದು ಇಂಥ ಪೀಸಿಗೆ ಮತ್ತು ಇಷ್ಟು ಹಾಲಿಗೆ 45 ರೂಪಾಯಿ ತಗೋತಾರೆ ಇಷ್ಟು ಪೀಸಿಗೆ. ಸೊ ಇದನ್ನೆಲ್ಲ ಮಾಡಕ್ಕೆ ನಮಗೆ ಕಾಸ್ಟ್ ಎಲ್ಲ ಕೂಡಿ ಒಂದು 100 ರೂಪಾಯಿನೂ ಹೋಗಿಲ್ಲ. 100 ರೂಪಾಯಿ ಹತ್ತಿಲ್ಲ. 100 ರೂಪಾಯಿನೂ ಹತ್ತಿಲ್ಲ. ಇದಕ್ಕೆ 100 ರೂಪಾಯಿ ಒಳಗೆ ಎಲ್ಲ ಸಾಮಾನು ಸಿಗ್ತದೆ. ಸಕ್ರಿ, ಹಾಲು ಎಲ್ಲ ಮನಿ ಒಳಗೆ ಇರ್ತೈತಿ.
ಗ್ಯಾಸ್ ಗೀಸ್ ಹಿಡಿದು ನಿಮ್ಗೆ 200 ರೂಪಾಯಿ ಖರ್ಚಾದ್ರೆ ಇಷ್ಟು ಕೊಂಡು ಬರ್ತಾವ. ಮನೆ ಮಂದಿ ಎಲ್ಲ ಕೂತು ತಿನ್ಬೋದು. ಟೇಸ್ಟ್ ಅಂತೂ ಹೋಟೆಲ್ ಸ್ಟೈಲ್ ಒಳಗೆ ಅದು ಹೆಂಗೆ ಬೇಕ್ರಿ ಸಾರಿ ಹೋಟೆಲ್ ಅಲ್ಲ ಏನಂತಾರ Sweet Mart ಸ್ವೀಟ್ ಮಾರ್ಟ್ ಒಳಗೆ ಹೆಂಗೆ ಸಾಫ್ಟ್ ಟೇಸ್ಟ್ ಹಂಗಾಗೈತಿ. ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್. ನಿಮ್ಮ ನೀವು ನಮ್ಮ ಅತ್ಯಮೂಲ್ಯವಾದ ಸಮಯವನ್ನು ತೆಗೆದು ನಮ್ಮ ಕರ್ನಾಟಕದ ವೀಕ್ಷಕರಿಗೆ ರಸಮಲೈ ತೋರಿಸಿದ್ರಿ ಹೆಂಗ್ ಮಾಡ್ಬೇಕಂತೇಳಿ. ಅದು ಮತ್ತು ಎಕೋ ಫ್ರೆಂಡ್ಲಿ ಕಡಿಮೆ ರೇಟ್ನಾಗ. ಅದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನೀವು ಇಲ್ಲಿ ಕರಿಶ್ ಮಾಡಿಸಿದ್ ನಿಮಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರೀ ಮ್ಯಾಮ್. ಅದು ನಿಮ್ಮ ದೊಡ್ಡ ಮನಸ್ಸು. ನೀವು ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. 9916991635ಗೆ ಮೆಸೇಜನ್ನು ಮಾಡಿರಿ. ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳದಾವ. ಟಾಕ್ ಟು ಶ್ವೇತಾ ಪವನ್ ಬೆಳಗಾವಿ ಚಿಟ್ಟೆ ಕೈ ತುತ್ತು ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು. ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ನಾನು ಇಲ್ಲಿ ಎಂಡ್ ಮಾಡತ್ತೀನಿ. ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣಂತ. ಲವ್ ಯು ಆಲ್. ಬೈ. ಟೇಕ್ ಕೇರ್.